ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರ ಗೌಡ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಲಾಗ್ ಏನು ಅಂತ ಆಲ್ರೆಡಿ ತಮ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಎಸ್, ಇದು ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ, ಏನು ಅಂತೆಲ್ಲ ಮುಂದೆ ತೋರಿಸ್ಕೊಡ್ತೀನಿ. ಇದು ನನಗೆ ಇವತ್ತು ಗುಡ್ ಫ್ರೈಡೇ ರಜಾ ಇತ್ತು. ಸ್ಯಾಟರ್ಡೆ ಸಂಡೇ ಹೇಗೇನು ರಜಾ ಇದೆ, ಮತ್ತು ಈಸ್ಟರ್ ಮಂಡೆಗೂ ರಜಾ ಇದೆ. ಕಂಟಿನ್ಯೂಸ್ ರಜಾ ಇರೋದ್ರಿಂದ ಕ್ವಿಕ್ಕಾಗಿ ಎಲ್ಲರೂ ಹೋಗಿ ಬರೋಣ ಅಂತ ಲಾಸ್ಟ್ ಮಿನಿಟಲ್ಲಿ ಮಾಡಿದ ಪ್ಲ್ಯಾನ್ ಇದು. ಫೈನಲಿ ಲಾಸ್ಟ್ ಮಿನಿಟ್ ಪ್ಲ್ಯಾನ್ಸೇ ವರ್ಕ್ ಆಗೋದಲ್ವಾ, ಹಾಗೆ ಇದು ಫೈನಲಿ ಪ್ಯಾಕ್ ಮಾಡೋ ಅಷ್ಟು ಹಂತಕ್ಕೆ ಬಂದಿದೆ. ಟ್ರೈನ್ ಬಂದು 7:30ಗಿದೆ. ನಾನಿಲ್ಲಿ 5:30ಗೆ ಬಿಡಬೇಕು, ಬಿಕಾಸ್ KR ಪುರಂಗೆ ಹೋಗಿ ಅಲ್ಲಿಂದ ನಾನು ಟ್ರೈನ್ ತೊಗೊಬೇಕು. ಬನ್ನಿ ಇವಾಗ ಫಸ್ಟು ನಾನು ಪ್ಯಾಕ್ ಮಾಡಿಬಿಡ್ತೀನಿ. ಎಲ್ಲ ಬಟ್ಟೆಗಳನ್ನೆಲ್ಲ ಎತ್ತಿಕೊಂಡಿದ್ದೀನಿ, ಜಸ್ಟ್ ಬ್ಯಾಗ್ ಹಾಕೋದು. ಏನೇನು ತೊಗೊಂಡಿದ್ದೀನಿ, ಯಾವ ಥರ ಹಾಕ್ಕೊತೀನಿ ಅಂತ ನೀವು ನೆಕ್ಸ್ಟು ನೋಡಿ. ಯಾವ ಥರ ಡ್ರೆಸ್ಗಳನ್ನ ವೇರ್ ಮಾಡ್ತೀನಿ ಅಲ್ಲಿ. ಇದು ಪ್ಯಾಕ್ ಮಾಡೋದಕ್ಕೆ ಎಲ್ಲ ಬಟ್ಟೆಗಳನ್ನ ಎತ್ತಿಟ್ಟಿದ್ದೀನಿ. ಏನೇನು ಅಂತ ಹೇಳ್ಬಿಡ್ತೀನಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಮೇಯ್ನಾಗಿ ಬೇಕಾಗಿರೋದು ಬ್ಯಾಗು. ಸೊ ನಾನು ಈ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇದು 2 ಡೇಸ್ ಆದ್ರೂ ನನಗೆ ಈ ಬ್ಯಾಗ್ ಸ್ವಲ್ಪ ದೊಡ್ಡ ಬ್ಯಾಗೇ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಾನು ಎಲ್ಲರೂ ನೀರು ಹೋಗಿ ಆಟ ಆಡಿದ್ರೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಕ್ಯಾರಿ ಮಾಡಬೇಕು. ಸೊ ಎಕ್ಸ್ಟ್ರಾ ಕವರ್ಸ್ಗಳನ್ನ ತೊಗೊಂಡಿದ್ದೀನಿ, ಅದರಲ್ಲಿ ಹಾಕಿ ಇದರಲ್ಲೇ ಸೈಡಲ್ಲಿ ಇಡೋಕ್ಕೆ ಅಂತ. ಸೊ ನಾವು ಜಸ್ಟು ಪ್ಯಾಕ್ ಥರ ತೊಗೊಂಡ್ರೆ ಅದು ತುಂಬ ಭಾರ ಅನಿಸುತ್ತೆ. ಐ ಥಾಟ್ ಸೊ ಇದು ಓಕೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮಸ್ಟ್ ಆ್ಯಂಡ್ ಶುಡ್ ಬ್ಯಾಕ್ ಅಂತ ಏನು ಹೇಳ್ತಾರೆ. ಸೊ ಈ ಬ್ಯಾಗು ಎಲ್ಲರೂ ಹೊರಗಡೆ ಹೋದಾಗ ಸೈಡ್ ಬ್ಯಾಗ್ನ ನಾನು ತೊಗೊಂಡಿಲ್ಲ ಈ ಸಲ. ಇವಾಗ ಈ ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಇದು ಇನ್ನೊಂದು ಬ್ಯಾಗು, ಅಲ್ಲಿ ಹೊರಗಡೆ ಹೋದಾಗ ಹಾಕ್ಕೊಂಡು ಓಡಾಡೋದಕ್ಕೆ. ಮತ್ತು ಇದೆಲ್ಲ ನನ್ನ ಬಟ್ಟೆಗಳು. ಇಟ್ಸ್ ಅಗೇನ್ ಹುಡುಗಿರಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೇಕಾಗಿರೋದು ದಿಸ್ ಟ್ರಾವೆಲ್ ಮೇಕಪ್ ಕಿಟ್. ಕಾಣ್ತಿದೆ ಅಲ್ಲ. ಸೊ ಇದನ್ನು ನಾನು ಸವಾನಾಯಿಂದ ಆರ್ಡ್ರ್ ಮಾಡಿದ್ದೆ. ಇದರೊಳಗಡೆ ಏನೇನಿದೆ ಅಂತಲೂ ತೋರಿಸ್ತೀನಿ. ಇಟ್ಸ್ ಅಗೇನ್ ಏನಂತ ಹೇಳಿ ನೋಡೋಣ. ಸವಾನಾಯಿಂದನೇ ಇದನ್ನು ಆರ್ಡ್ರ್ ಮಾಡಿದ್ದು. ದಿಸ್ ಇಸ್ ಗಾಗಲ್ಸ್. ಓಕೆ, ಇದೆಲ್ಲ ಬಟ್ಟೆಗಳು. ಸೊ ಇದು ಹೇಗೆ ಅಂದರೆ, ಟೆಂಪಲ್ಗೆ ಹೋಗೋದಕ್ಕೆ ಅಂತ ಒಂದು ಬಟ್ಟೆ, ಮತ್ತು ಅಲ್ಲಿ ಕೆಲವೊಂದು ಟೆಂಪಲ್ಗೆ ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ಯಾರಿನೂ ತೆಗೆದಿಟ್ಕೊಂಡಿದ್ದೀನಿ. ಹಾಗಾಗಿ ಈ ಥರದ ಎಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಇಷ್ಟು ಬಟ್ಟೆನೂ ನಾನು ಪ್ಯಾಕ್ ಮಾಡಲ್ಲ, ಬಿಕಾಸ್ ಇದು 2 ಡೇಸಿಗೆ ಮಾತ್ರ. ಒಂದು 4-5 ಜೊತೆ ತೊಗೊಂಡು ಹೋಗ್ತೀನಿ, ಬಿಕಾಸ್ ನೀರಲ್ಲೆಲ್ಲ ಆಟ ಆಡಿದ್ರೆ ಮತ್ತೆ ಅಲ್ಲಿ ಚೇಂಜಿಗೆ ಬೇಕಾಗುತ್ತೆ. ಮತ್ತು 2 ಸೀರೆ, ಯಾಕಂದರೆ ನಾನು ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಸೀರೆನೂ ತೊಗೊತಾ ಇದ್ದೀನಿ. ಸೀರೆ ಆ್ಯಕ್ಚುಲಿ ಟೆಂಪಲ್ಗೂ ಬೇಕು, ಮತ್ತು ಬೇರೆ ಥರ ವೀಡಿಯೋಸ್ ಮಾಡೋದಕ್ಕೂ ಬೇಕು, ರೀಲ್ಸು ಮತ್ತು ಬೇರೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ, ಇದು ಇತ್ತು. ಇವಾಗ ನಾನು ನನ್ನ ಈ ಕುಟ್ಟಿ ಬ್ಯಾಗಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದು ನಿಮಗೆ ಸವಾನಾದಲ್ಲಿ ಸಿಗುತ್ತೆ. ಲಿಂಕ್ ಅಂತೂ ಕೇಳಿಬಿಡಿ, ಸವಾನ ಲಿಂಕ್ ಸಿಗಲ್ಲ. ಇದು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ತುಂಬ ಜನ ಬ್ಲಾಗರ್ಸ್ ಆಲ್ರೆಡಿ ಹಾಕಿರ್ತಾರೆ ಇದನ್ನೆಲ್ಲ. ಸೊ ಇದು ನಾನು ಆರ್ಡ್ರ್ ಮಾಡಿರೋದು. ನಾನು ಸವಾನಾಯಿಂದನೇ ಇದನ್ನು ಆರ್ಡ್ರ್ ಮಾಡಿದಾಗ ನಾನು ಐ ಥಿಂಕ್ ನಾನು ಇದ್ರ ಮೇಲೆ ವೀಡಿಯೋ ಮಾಡಿದ್ದೀನಿ. ಇದರಲ್ಲಿ ನನ್ನದು ಮೇಕಪ್ ಬ್ರಷಸ್ಗಳಿದೆ, ಮೇಕಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ಬಂದು ಜಸ್ಟು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು. ಅದಾದಮೇಲೆ ಇನ್ನೊಂದು ಚಿಕ್ಕದು ಇದಿಟ್ಕೊಂಡಿದ್ದೀನಿ, ಗಾಗಲ್ಸು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇದು ಒಂದು ಫೌಂಡೇಶನ್ ಇದಿಟ್ಕೊಂಡಿದ್ದೀನಿ, ಸುಪ್ರಾದು. ನಾನು ಯೂಶ್ವಲಿ ಇದು ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿರ್ತೀನಿ. ಅದಾದಮೇಲೆ ಮತ್ತು ಇದು ವೆಟ್ ವೈಪ್ಸ್ ಇಟ್ಕೊಂಡಿದ್ದೀನಿ. ಇಟ್ಸ್ ಎ ನಾರ್ಮಲ್ ಪ್ರೈಮರು, ಮತ್ತು ಇಟ್ಸ್ ಪೌಡರ್, ಬೇಕಿಂಗ್ ಪೌಡರು. ಇಷ್ಟು ಇಟ್ಕೊಂಡಿದ್ದೀನಿ, ಬೇಕಾಗತ್ತೆ ಅಂತ ಹೇಳಿ. ಬಿಕಾಸ್ ಬೇಕಾಗುತ್ತೆ, ಇಷ್ಟು ಮೇಕಪ್ ಐಟಮ್ಸು ನಮಗೆ ಬೇಕಾಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಥಿಂಗ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಪ್ಯಾಕ್ ಮಾಡೋಣ. ದಯವಿಟ್ಟು ಗಮನಿಸಿ, ವೈಟ್ ಫೀಲ್ಡ್ ಕಾಡುಗೋಡು ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು 1ನೇ ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ದಯವಿಟ್ಟು ಪ್ಲಾಟ್ಫಾರ್ಮ್ನ ಅಂಚಿನಿಂದ ದೂರ ನಿಲ್ಲಿ. ಚಿನ್ನವನ್ನ ಮಾರೋದಕ್ಕೆ ಇದು ಸರಿಯಾದ ಸಮಯ.
So hurry up and visit whiteboard.money. Chokapura, Jani Wani, शीघ्र प्लेटफॉर्म 4 पे आ रही है सरनेम विश्वेश्वरैया टर्मिनल थिरुवनंतपुरम नॉर्थ एक्सप्रेस सरनेम विश्वेश्वरैया टर्मिनल 712486 ओके 40 रुपीस दो चाय का लीजिए 1 चाय प्रीमिक्स स्पेशल चाय कॉफी प्रीमिक्स स्पेशल ಟೀ ಆ್ಯಂಡ್ ಬೀನ್ಸ್ ಅಂತ ಹಾಕ್ಬಿಡ್ರೆ ತೆಗಿಯಕ್ಕೆ ಟ್ರೈ ಅಲ್ಲಿ ಇಟ್ಕೊಂಡು ಕೂತು ಸೊ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾವು ಊಟನೂ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಲೈಕ್ ಆರ್ಡ್ರ್ ಮಾಡಿದರೆ ಆ ಸ್ಟೇಷನ್ಗೆ ತಂದು ಕೊಟ್ಟು ಹೋಗ್ತಾರಲ್ಲ, ಆ ಥರ ಹೇಳಿ ನಾವು ಫುಡ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಫೈನಲಿ ಕೇರಳ ರೀಚ್ ಆದ್ವಿ. ಇದು ಜಸ್ಟ್ ಟ್ರೈನಲ್ಲಿ ಕೂತ್ಕೊಂಡು ತೊಗೊಂಡಿರೋವಂಥ ವೀಡಿಯೋಸು. ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿ. ಇಟ್ ವಾಸ್ ರಿಯಲಿ ಗುಡ್. ಹಮ್ಸಫರು 3 ಟೈರ್ AC ಇದನ್ನು ಬುಕ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಕಾಸ್ಟ್ಲಿ, ಬಟ್ ನಮ್ಮದು 16 hours ಜರ್ನಿ ಇರೋದ್ರಿಂದ ನಮ್ಗೆ ಆಪ್ಷನ್ ಇರಲಿಲ್ಲ. ಸ್ವಲ್ಪ ಕಂಫರ್ಟಬಲ್ ಆಗಿ ಬರೋಣ ಅಂತ ಹೇಳಿಬಿಟ್ಟು ಇದನ್ನು ನಾವು ಬುಕ್ ಮಾಡ್ಕೊಂಡಿದ್ದು. ಎಸ್, ದಿಸ್ ಇಸ್ ದ ಸೀನರಿ. ಜಸ್ಟ್ ನಾನು ಟ್ರೈನಲ್ಲಿ ಹೋಗ್ತಾ ತೊಗೊಂಡೆ. ಜಸ್ಟ್ ಎಂಜಾಯ್ ಮಾಡಿ. ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ವಾಟ್ ಹೌ ವಿ ಸ್ಟೇಡ್. ಇದು ಗೊತ್ತಿರುತ್ತೆ ನಿಮಗೆ, ಮಿಡಲ್ ಕಂಫರ್ಟು ಮತ್ತು ಅಪ್ಪರು ಮತ್ತು ಲೋವರ್ ಅಂತ ಇರುತ್ತಲ್ಲ, ಇದನ್ನೇ ನಾವು ಬುಕ್ ಮಾಡ್ಕೊಂಡಿದ್ದು. ನಾನು ಇಲ್ಲಿ ಕೆಳಗಡೆ ತೊಗೊಂಡಿದ್ದೆ ಸೀಟು, ಅಂದರೆ ಕೆಳಗಡೆ ಇತ್ತು ನಂದು. ಚೆನ್ನಾಗಿತ್ತು ಜರ್ನಿ. ನೈಟೆಲ್ಲ ಫುಲ್ AC ಇತ್ತು. ಆ್ಯಕ್ಚುಲಿ ನಂಗೆ AC ಜಾಸ್ತಿ ಆಗೋಯಿತು. ಬಿಸಿಲು ಇರುತ್ತೆ ಅಂತ ನಾವು AC ಇದು ಬುಕ್ ಮಾಡಿದ್ವಿ, ಬಟ್ AC ಜಾಸ್ತಿ ಆಗೋಯಿತು ನಮಗೆ. ಬಟ್ ಇಟ್ ವಾಸ್ ಗುಡ್. ಎಸ್, ಫೈನಲಿ ಟ್ರಿವೇಂಡ್ರಮ್ಗೆ ರೀಚ್ ಆಗಿದ್ದೀವಿ. ನಾನು ನನ್ನ ಫ್ರೆಂಡ್. ಮೇಡಮ್ನವರು ಬ್ರೇಕ್ಫಾಸ್ಟ್ ಆಗಿಲ್ಲ ಅಂದ್ಬಿಟ್ಟು ಬಿಸ್ಕೆಟ್ ತಿಂತಾ ಇದ್ದಾರೆ. ಹೇಳು ಲೋಕ, ಯಾಕೆ ಬಿಸ್ಕೆಟ್ ತಿಂತಾ ಇದೆಯಾ? ನ್ಯೂಟ್ರಿ ಚಾಯ್ಸ್ ಏನಂತ ಬಿಸ್ಕೆಟ್ ತಿಂತಾ ಇದೆಯಾ ಹೇಳು? ವಾಶ್ ಮಾಡ್ತಾರೆ. ಟ್ರೈನ್ ಎಷ್ಟಾರು ಲೇಟ್ ಆಯಿತು? 1 hour 45 minutes. ಸೊ ಪ್ಲ್ಯಾನಲ್ಲಿ ಎಲ್ಲ ಉಲ್ಟೋ ಹೊಡಿತು. 1 hour ಲೇಟು. ಸೊ ಎಸ್, ನೋಡೋಣ. ಹೋಟೆಲ್ಗೆ ರೀಚ್ ಆದಮೇಲೆ ಮತ್ತೆ ಕನೆಕ್ಟ್ ಆಗೋಣ. ಓಕೆ, ಇಲ್ಲ RAC ಟಿಕೆಟ್ ಫುಲ್ ಪ್ರೈಸ್. ನಮ್ಗೆ ಎಷ್ಟು ಚೆನ್ನಾಗಿದೆ ಹಮ್ಸಫರ್ ಅಂತ ಒಂದು ಟ್ರೈನು, ಅದನ್ನು ತೆಗೆದುಬಿಟ್ಬಿಟ್ಟು ಇದೆ. ಸೊ ಇದೇ ಟ್ರೈನಲ್ಲಿ ನಾವು ಬಂದಿದ್ದು, ಹಮ್ಸಫರ್. ಇಟ್ ವಾಸ್ ಎ ಗ್ರೇಟ್ ಜರ್ನಿ. AC ಇದು ಬುಕ್ ಮಾಡಿದ್ವಿ, AC 3 ಟೈರ್. ಇಟ್ ವಾಸ್ ಗುಡ್. ಬುಕ್ ಮಾಡಿದ್ದು ಇವಳೇ ನನ್ನ ಫ್ರೆಂಡು ಲೋಕವಾಣಿ. ತಿರುಗು ಲೋಕ. ಫೈನಲಿ ಸಿಕ್ಕಿದ್ರು ಕ್ಯಾಬ್ನವರು. ಹೋಟೆಲಿಂದನೇ ಕಳಿಸಿದ್ದಾರೆ. ವಿ ಆರ್ ಗೋಯಿಂಗ್. ಆ್ಯಕ್ಟಿವ್ ಆಗಬೇಕು ಇವಾಗ, ಬಿಕಾಸ್ ಆಲ್ಮೋಸ್ಟ್ ಹಾಫ್ ಡೇ ಆಗೋಯ್ತು. ಎಲ್ಲ ಕವರ್ ಮಾಡೋದಕ್ಕೆ ಬೇಗ ಬೇಗ. ಅದೇ ಹೇಳ್ತಾ ಇದ್ದಾರೆ, ನಿಮ್ಗೆ ದೇವಸ್ಥಾನ ಹತ್ರನೇ ಇದೆಯಂತೆ ಒಂದು ಪ್ಯಾಲೇಸ್. ನನ್ನ ವಿಸಿಟಲ್ಲಿ ಅದನ್ನು ನೀವು ನಾಳೆ ದೇವಸ್ಥಾನ ಮುಗಿಸ್ಕೊಂಡೇ ನೋಡ್ಕೊಂಬಿಡಿ. ನಿಮಗೆ ಬಲ್ಲ ಇವತ್ತು ಕವರ್ ಮಾಡೋಣ. ಬಿಕಾಸ್ ಮೂವರು ಐಲ್ಯಾಂಡ್ಸ್ ನೋಡಬೇಕಂದ್ರೆ ದೂರ ಇದೆಯಲ್ಲ, ಹಾಂ, ಅದಕ್ಕೆ ಟೈಮ್ ತಗೊಳುತ್ತೆ. ಅದಿವತ್ತೇ ಕವರ್ ಮಾಡ್ತೀವಲ್ಲ. ಓಕೆ. ಸೊ ಇವತ್ತು ಇಲ್ಲಿಗೆ ಮೋದಿ ಕೂಡ ಬರ್ತಾ ಇದ್ದಾರಂತೆ. ಹೋಗೋಣ.
ಕೇರಳದಲ್ಲಿ ಮೋದಿ ನೋಡಿಲ್ಲ, ಕೇರಳದಲ್ಲಿ ನೋಡೋಣ ಮೋದಿ ರೋಡ್ ಶೋ ಇದೆ ಅಂತೆ ಇವತ್ತಿಲ್ಲಿ. ಮೋದಿ ಸರ್ ಬರ್ತಾ ಇದ್ದಾರೆ, PM. ಸೊ ಇದು ನಮಗೆ ಗೊತ್ತಿರಲಿಲ್ಲ, ಅವರು ಇವತ್ತಿಲ್ಲಿ ಬರ್ತಾ ಇದ್ದಾರೆ ಅಂತ. ನೋಡೋಣ. ಇದು ಅನಂತ ಪದ್ಮನಾಭ ಟೆಂಪಲ್. ವೆಸ್ಟ್ ಮಾಡವೀದಿ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದ್ರೆ ವೆಸ್ಟ್ಗೆ ಏನಂತಾರೆ ಕನ್ನಡದಲ್ಲಿ? ಸೂರ್ಯ ಯಾವ ಕಡೆ ಹೋಗ್ತದೆ? ಪೂರ್ವ, ಅದರ ಆಪೋಸಿಟ್ ಇಲ್ಲ, ಪಶ್ಚಿಮ, ಪಶ್ಚಿಮ 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 ವೀದಿ ಪಶ್ಚಿಮ ಬೀದಿ ಆಫ್ ಅನಂತ ಪದ್ಮನಾಭ ಟೆಂಪಲ್. ನಾವಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ನಾವು ಹೋಟೆಲ್ ರೂಮ್ನ ಬುಕ್ ಮಾಡಿರೋದು ಟೆಂಪಲ್ಗೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. 50 ಎಲ್ಲ 50 ಮೀಟರ್ಸ್, ಸಾರಿ 50 ಮೀಟರ್ಸ್ ನಿಯರೆಸ್ಟಲ್ಲಿ. ಸೊ ಟೆಂಪಲ್ಗೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಲ್ವಾ, ಅದಕ್ಕೆ ಹತ್ತಿರ ಆಗಲಿ ಅಂತ ಹೇಳ್ಬಿಟ್ಟು, ಬೇಗನೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹತ್ತಿರನೇ ಟೆಂಪಲ್ ಹತ್ತಿರನೇ ಹೋಟೆಲ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತೆಲ್ಲ ಏನೇನಿದೆ ಬೇರೆ ಪ್ಲೇಸಸ್ ಅದನ್ನು ಕವರ್ ಮಾಡಿಕೊಂಡು ಮಧ್ಯರಾತ್ರಿ 3 ಗಂಟೆಗೆ ಟೆಂಪಲ್ಗೆ ಹೋಗ್ತೀವಿ. ಸೊ ಎಲ್ಲನೂ ನನ್ನ ಬ್ಲಾಗಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹೋಟೆಲ್ 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 ರೀಚ್ ಆಗಿದ್ದೀವಿ ಫೈನಲಿ. ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ರೂಮ್ ಟೂರ್ ಬೇಕಾ? ಬೇಡ ಅಂದರೂ ನಾನು ಮಾಡ್ತೀನಿ, ಬಿಕಾಸ್ ಇದು ನನಗೂ ಕೂಡ ಮೆಮೊರಿ ಥರ. ಅದಕ್ಕೆ ನೀವು ಹೋಗ್ಬಿಡ್ಲಾಗಲ್ಲಪ್ಪ ನನ್ನ ಫ್ರೆಂಡ್. ರೂಮ್ ಟೂರ್ನ ಸಪ್ರೇಟಾಗಿ ಮಾಡ್ತೀನಿ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಎಸ್, ತ್ರಿವೇಂದ್ರಂನಲ್ಲಿ ನಾವು ದೇವಸ್ಥಾನಕ್ಕೆ ಹತ್ತಿರ, ಅಂದರೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹತ್ತಿರ ಆಗಿರೋ ಥರನೇ ಒಂದು ರೂಮ್ನ ಬುಕ್ ಮಾಡಿದ್ದೀವಿ. ಅದು ಯಾವ ಥರ ಇದೆ, ಹೇಗಿದೆ ಅಂತ ನಾನಿವಾಗ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಎಂಟ್ರಿಯಿಂದ. ಸೊ ಇದನ್ನೇ ನಾವು ಅಗೋಡಾದಲ್ಲಿ ಬುಕ್ ಮಾಡಿದ್ದು. ನಮಗೆ ಡಿಸ್ಕೌಂಟಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಕ್ತು. ಆ್ಯಕ್ಚುಲಿ ಇದು ಪ್ರೈಸ್ ಬಂದು 5000 ಅಲ್ಲಿ ತನಕ ಇರುತ್ತೆ. ಸೊ ನನ್ನ ಫ್ರೆಂಡು ಅಗೋಡಾದಲ್ಲಿ ರೆಗ್ಯುಲರಾಗಿ ರೂಮ್ಸ್ ಬುಕ್ ಮಾಡ್ತಿರ್ತಾಳೆ, ಅದರಿಂದ ನಮಗೆ ಕಮ್ಮಿಗೆ ಸಿಕ್ಕಿದೆ. ಸೊ ಬನ್ನಿ ಇವಾಗ ಇಮಿಡಿಯೇಟಾಗಿ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದೇ ನಮ್ಮ ರೂಮ್ ನಂಬರ್ 113. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಒಳಗಡೆ ಬಂದರೆ ಈ ಥರ ಇದೆ. ಇನ್ ಕೇಸ್ ಆಫ್ ಫೈರ್ ಅಂದರೆ ಯಾವ ಥರ ಇದು ಮಾಡಬೇಕು ಅಂತ ಇಲ್ಲಿ ಒಂದು ಪ್ಲ್ಯಾನ್ ಇದೆ. ಸೊ ದಿಸ್ ಇಸ್ ದ ಸ್ವಿಚ್ ಬೋರ್ಡ್. ಆ್ಯಂಡ್ ಇದು ವಾಶ್ರೂಮು ಕಂಪ್ಲೀಟು. ವಾಶ್ರೂಮ್ಗೆ ಡೋರ್ಗೆ ಮಿರರ್ ಹಾಕ್ಬಿಟ್ಟಿದ್ದಾರೆ. ದಿಸ್ ಇಸ್ ಒನ್ ಗುಡ್ ಥಿಂಗ್. ಇದು ಕಂಪ್ಲೀಟ್ ಇದೆ, ಕಂಪ್ಲೀಟ್ ಅಂದರೆ ಫುಲ್ ಡೋರ್ಗೆ ಇದೆ ಇದು ಮಿರರು. ಇಟ್ಸ್ ನೈಸ್ ಆ್ಯಕ್ಚುಲಿ. ಈ ಥರ ಇದೆ. ಸೊ ಹೋಗ್ತಾ ಮುಂದೆ ಹೋದರೆ ಆ್ಯಕ್ಚುಲಿ ರೂಮ್ ಚಿಕ್ಕದು ಬಟ್ ತುಂಬ ಚೆನ್ನಾಗಿದೆ. ಇಟ್ಸ್ ನಾರ್ಮಲ್ ಬೆಡ್ ಲ್ಯಾಂಪ್, ಫೋನ್ ಇದೆ ಏನಾದ್ರು ಮಾಡಬೇಕಂದ್ರೆ. ಆ್ಯಂಡ್ ದಿಸ್ ಇಸ್ ಹೌ ದ ಬೆಡ್ ಇಸ್. ಮತ್ತು ಇದು ಟೇಬಲ್, ಏನಾದ್ರು ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ. ಇಲ್ಲಿ ಮತ್ತೆ ಮಿನಿ ಫ್ರಿಡ್ಜ್ ಕೂಡ ಇದೆ, ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಏನಾದ್ರು ಕೂಲ್ ಡ್ರಿಂಕ್ಸ್ ಎಲ್ಲ ಇಡೋದಕ್ಕೆ. ಒಳಗಡೆ ಏನು ಇಟ್ಟಿಲ್ಲ ಅವರು, ನಾವೇ ಇಟ್ಕೊಬೇಕು. ಮತ್ತು ಇದು ಬಂದು ವಿಂಡೋ.
ಇಲ್ಲಿಂದ ಏನಾದರೂ ಕಾಣುತ್ತಾ? ಟೆಂಪಲ್ ರಿಲೇಟೆಡ್ ಏನೂ ಕಾಣಲ್ಲ ಇಲ್ಲಿ. ಈ ಥರ ಇದೆ ಟಿ ವಿ. ಮತ್ತಿದು ನಾರ್ಮಲ್ ವಾರ್ಡ್ರೋಬ್. ಇದರೊಳಗಡೆ ಏನಿಲ್ಲ, ನಾರ್ಮಲ್ ಏನಿರುತ್ತೆ ಅದೇ. ಹ್ಯಾಂಗರ್ ಇದೆ. ಮತ್ತಿಲ್ಲಿ ಒಂದು ಸೇಫ್ಟಿ ಲಾಕರ್ ಕೊಟ್ಟಿದ್ದಾರೆ. ಏನಾದ್ರು ತುಂಬ ಸೇಫ್ಟಿ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಸೇಫ್ಟಿ ಲಾಕರ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಒಂದು ಸಿಟ್ಟಿಂಗ್ ಥರ ಇದೆ. ಮೇ ಬಿ ಸ್ಲಿಪ್ಪರ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ನಾವು ಸದ್ಯಕ್ಕೆ ಬ್ಯಾಗ್ ಇಟ್ಟಿದ್ದೀವಿ. ಸೊ ದಿಸ್ ಇಸ್ ಹೌ ಆರ್ ರೂಮ್. ಚಿಕ್ಕದಾಗಿದೆ, ಚೆನ್ನಾಗಿದೆ. ನೆಕ್ಸ್ಟು 2 days ಅಷ್ಟೇ ಇಲ್ಲೇ ಇರುತ್ತೆ ನಮ್ಮದು. ಸೊ ಎಸ್, ಓಕೆ ಫ್ರೆಂಡ್. ಆಗಲೇ ಕಾಫಿ ಕುಡಿಬೇಕಾ ಟೀ ಕುಡಿಬೇಕಾ ಲೋಕ ನೀನು? ಕಾಫಿ ಟೀ ಪ್ರಿಯೆ ಟೀ ಮಾಡ್ತಾ ಇದ್ದಾಳೆ. ಸೊ ಟೀ ಕುಡಿತಾ ಮಾತಾಡೋಣ. ಹಾಂ ಲೋಕ, ಹೆಂಗೆ ಟೀ ಮಾಡಿಕೊಡೋದು ಹೇಳು ಲೋಕ? ಫಸ್ಟ್ ನೀರು ಇಟ್ಟಿದ್ದೀವಿ ಬಿಸಿ ಆಗುತ್ತೆ ಕೆಟಲ್. ಕೆಟಲ್ನಲ್ಲಿ. ಸೊ ನಮ್ಮ ಲೋಕವಾಣಿ ಅವರು ವಿತೌಟ್ ಮಿಲ್ಕ್ ಟೀ ಮಾಡ್ತಾ ಇರೋದಾ? ಟೀನೇ ಮಾಡ್ತಾ ಇದ್ದೀವಿ. ಮಿಲ್ಕಲ್ಲಿದೆ. ಓ, ಇದು ಮಿಕ್ಸಿಂಗ್ ಇದರಲ್ಲೇ ಇರುತ್ತಲ್ಲ. ನಾವು ಟ್ರೈನಲ್ಲಿ ಕುಡಿದ್ವಲ್ಲ ಟೀ, ಮಿಕ್ಸ್ ಟೀ. ಅಷ್ಟೇನು ಕೆಟ್ಟದಾಗಿರಲ್ಲ. ಇಲ್ಲಿದೆ ಈ ಕಡೆ ಇದೆ, ಈ ಕಡೆ. ಇದು ಮಿಲ್ಕ್ ಪೌಡರಾ? ಸೊ ಟೀ ಆಗೋಯ್ತು. ಟೀ ಡನ್. ಲೋಕವಾಣಿ, ಮಿಸ್ ಲೋಕವಾಣಿ ಅವರು ಎಷ್ಟು ನಿಮಿಷ ತಗೊಂಡೆ ಲೋಕ? 1 ನಿಮಿಷ. 2 minutes ಟೀ, ಇನ್ಸ್ಟೆಂಟ್ ಟೀ. ಸೊ ಬೇಗ ರೆಡಿಯಾಗಿ ಹೊರಡಬೇಕು. ಟೀ ಕುಡಿದು ಫ್ರೆಶಪ್ ಆಗಿ ಹೋಗೋಣ. ಎಸ್, ಥ್ಯಾಂಕ್ ಯು ಲೋಕ. ಥ್ಯಾಂಕ್ಸ್ ಟು AVT.